ಮಾಡಿ ಸಂಜೆ ಆಗುವಾಗ ರಾಶಿ ಹಾಕುದು ಬಹಳ ಸುಲಭದಲ್ಲಿ ರಾಶಿ ಹಾಕ್ಲಿಕ್ಕೆ ಆಗ್ತದೆ. ಇದು ಬೆಳಗಾದ ಮೇಲೆ ಹೀಗೆ ಮಾಡಿ ಬಿಡಿಸಿದ್ರೆ ಆಯ್ತು. ಬಿಡಿಸಿದ್ರೆ ನಮ್ಗೆ 7 ಬಿಸಿಲು ಹಾಕಿದ್ರೆ ಅತ್ಯುತ್ತಮವಾದಂತ ಕೃಷಿಯಷ್ಟು ಲಾಭದಾಯಕವಾದಂತ ಉದ್ಯೋಗ ಬೇರೆ ಯಾವುದೂ ಇಲ್ಲ. ಯಾರು ಒಟ್ಟಾರೆ ಕೃಷಿ ಮಾಡ್ತಾರೆ ನೋಡಿ, ಅವರಿಗೆ ಕೃಷಿಯಷ್ಟು ನಷ್ಟವಾದದ್ದು ಬೇರೆ ಯಾವುದೂ ಇಲ್ಲ. ಮೊದಲೇ ಹಾಕಬಾರ್ದು, ಮೊದಲೇ ಹಾಕಿದ್ರೆ ಬ್ಲಾಕ್ ಆಗ್ತದೆ. ಈ ರೀತಿ ಮಾಡಬೇಕು. ಮತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಹೋಗ್ಬೇಕು. ಈ ರೀತಿ ಫುಲ್ ಖಾಲಿ ಇವಳು ಕಪಿಲೆ ನೋಡಿ ಸ್ನೇಹಿತರೆ. ಇದರ ಮೂಗು ನೋಡಿ, ಮೂಗಿನ ಕಲರ್ ನೋಡಿ, ಅದೇ ರೀತಿ ರೆಪ್ಪೆ ಸೈಡ್ ನ ಕಲರ್ ನೋಡಿ, ಕಾಲಿನ ಗೊರಸು ಎಲ್ಲವೂ ಕಪಿಲೆ ರೀತಿಯಲ್ಲಿ. ಹೌದು, ಭುಜ ನೋಡಿ, ಭುಜದಲ್ಲಿ ಇದು ಭುಜ ಎಷ್ಟು ಚೆನ್ನಾಗಿ ಇಡೀ ಅಂದ್ರೆ ನಿಜವಾಗಿ ಅದರಲ್ಲಿ ನಮ್ಗೆ ಒಳ್ಳೆ ಇಳುವರಿ ಪಡಿಬೇಕು ಅಂತಾದ್ರೆ ಒಂದು ಈ ಗೊನೆಯಲ್ಲಿ ಒಂದಾದ್ರೂ ಹಣ್ಣಿರ್ಬೇಕು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಾಳು ಮೆಣಸಿನ ಒಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಸಾವಯವ ರೀತಿಯಲ್ಲಿ ಹೇಗೆ ಕಾಳು ಮೆಣಸು ಬೆಳಿಬೋದು ಅನ್ನುವಂಥ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಕಂಟೆಂಟ್ ಕೊಟ್ಟಿದ್ದೆ. ಇದು ಉಡುಪಿ ಜಿಲ್ಲೆಯ ಶಂಕರಪುರದ ಪಕ್ಕದ ಬಂಟಕಲ್ ರಾಮಕೃಷ್ಣ ಶರ್ಮರ ತೋಟದಲ್ಲಿ ನಾನಿರುವಂಥದ್ದು. ಕಳೆದ ಬಾರಿಯೂ ಕೂಡ ಈ ತೋಟದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಎಲ್ಲ ಸಹಜವಾಗಿರುವಂಥ ಹಳೆ ಕಾಲದ ಮರಗಳಲ್ಲಿ ಸುಮಾರು 20, 25, 30, 40 ವರ್ಷದಿಂದ ಇರುವಂಥ ಕಾಳು ಮೆಣಸಿನ ಬಳ್ಳಿಗಳನ್ನು ನಿಮಗೆ ತೋರಿಸಿದೆ. ಇವತ್ತು ನಾನು ತೋರಿಸುವಂಥದ್ದು ಕಾಳು ಮೆಣಸಿನ ಸಂಸ್ಕರಣೆ ಬಗ್ಗೆ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ನಾನು ಇವ್ರದ್ದು ಮಲ್ಲಿಗೆ ಅತ್ಯಂತ ದೊಡ್ಡದಾಗಿರುವಂಥ ಫಾರ್ಮ್ ಇದೆ. ಆ ಮಲ್ಲಿಗೆ ಫಾರ್ಮ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಬಂದಾಗ ನಾನು ಇಲ್ಲಿ ಓಡಾಡುವಾಗ ಇಲ್ಲಿ ಒಂದು ವಿಶೇಷತೆಯನ್ನು ಕಂಡೆ ನೋಡಿ. ಈ ರೀತಿ ಹಣ್ಣಾಗಿರುವಂಥ ಕಾಳು ಮೆಣಸಿನ ಈ ರೀತಿಯ ಸರಗಳು ಅಲ್ಲಲ್ಲಿ ಬಿದ್ದಿತ್ತು. ಇದನ್ನು ನೋಡಿದಾಗ ನಾನು ಅವ್ರಿಗೆ ಕೇಳಿದೆ, ಯಾಕೆ ಇದು ಇಷ್ಟು ಹಣ್ಣಾಗುವರೆಗೆ ಬಿಟ್ಟಿದ್ದೀರಿ ಅಂತೇಳಿ. ಅವ್ರು ಹೇಳಿದರು, ಮ್ಯಾಕ್ಸಿಮಮ್ ಪರಿಪೂರ್ಣವಾಗಿ ಹಣ್ಣಾಗುವರೆಗೆ ನಾವು ಬಿಡ್ತೇವೆ, ಅದಾದಮೇಲೆ ಇದನ್ನು ಕೊಯ್ಯುವಂಥದ್ದು ಅಂತ. ಇದರದ್ದು ಕೊಯ್ಲಿಕ್ಕೆ ಟೈಮ್ ಆಯಿತು, ಇವತ್ತು ನಾಳೆ ಕೊಯ್ಯಬೇಕಿತ್ತು. ಸ್ವಲ್ಪ ಲೇಬರ್ನ ಸಮಸ್ಯೆಯು ಇರುವ ಕಾರಣಕ್ಕೋಸ್ಕರ ಇದು ಕೊಯ್ಯುವಂಥದ್ದು ಲೇಟ್ ಆಗಿದೆ. ಅದರ ಜೊತೆಗೆ ಇದನ್ನು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಯಾವುದೇ ರೀತಿ ಕೆಡದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಅದಕ್ಕೆ ಅತ್ಯುತ್ತಮ ದರವನ್ನು ಪಡೆಯುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಅವರ ಹತ್ರ ಚರ್ಚೆ ಮಾಡಿದಾಗ ಆ ಸಬ್ಜೆಕ್ಟನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ನೋಡಿ, ಯಾರು ಹೇಳಿದ್ದು ಸಹಜವಾಗಿ ಸಾವಯವವಾಗಿ ಆಗುದಿಲ್ಲ ಅಂತೇಳಿ. ಎಷ್ಟು ರೀತಿಯಲ್ಲಿ ಕಾಳು ಮೆಣಸಲಾಗಿದೆ ನೋಡಿ. ಒಳಗಡೆ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಳು ಮೆಣಸೆ ಕಾಣ್ತಾ ಇರ್ತದೆ. ಅದರಿಂದಾಗಿ ಇದನ್ನು ಹೇಗೆ ಮಾಡೋದು ಅನ್ನುವಂಥ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಯಾರ್ಯಾರು ನೀವು ತೋಟದವರಿದ್ದೀರಿ, ನೀವು ಇದನ್ನು ಯಾರ್ಯಾರು ರಾಸಾಯನಿಕ ಹಾಕ್ತೀರಿ, ಕೆಮಿಕಲ್ ಹಾಕ್ತೀರಿ, ಅವರು ಕೂಡ ನೋಡ್ಬೋದು. ಯಾಕಂದ್ರೆ ನೀವು ಕೂಡ ಸಂಸ್ಕರಣೆ ಮಾಡ್ಲಿಕ್ಕೆ ಇರ್ತದೆ. ಇದರಲ್ಲಿ ಸಾವಯವ ಕೆಮಿಕಲ್ ಅಂತೇಳಿ ಬರೋದಿಲ್ಲ. ಸಂಸ್ಕರಣೆ ಮಾಡೋದ್ರಲ್ಲಿ ಸಂಸ್ಕರಣೆ ಮಾಡುವ ಟೆಕ್ನಿಕ್ಗಳು ಬರ್ತದೆ. ಆ ಟೆಕ್ನಿಕ್ನ ಡೀಟೇಲ್ ಆಗಿರುವಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಶರ್ಮಾಜಿ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಮುಖ್ಯವಾಗಿ ನಾನಿಲ್ಲಿ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಕಾಳು ಮೆಣಸನ್ನು ಕೊಯ್ಯುವಾಗ ನಮ್ಗೆ ಕಾಳು ಮೆಣಸು ಕೊಯ್ದ ಮೇಲೆ ನಾವು ಎಲ್ಲಿ ಇಡುದು ಅಂತ ಹೇಳುವಂತದ್ದು ಸಮಸ್ಯೆ ಬರ್ತದೆ. ಅವಾಗ ಅತ್ಯಂತ ಸರಳವಾಗಿ ನಾವು ಕೊಯ್ಯುವುದಕ್ಕೆ ನಾವು ಉಪಯೋಗಿಸುವಂತದ್ದು ಈ ಬಟ್ಟೆಯನ್ನು. ಇದೇನು ಅಂತ ಹೇಳಿದ್ರೆ, ನಾವು ಬಿಳಿ ಲುಂಗಿಯನ್ನು ಅರ್ಧ ಕಟ್ ಮಾಡ್ಬೇಕು. ಅರ್ಧ ಕಟ್ ಮಾಡಿ ನೋಡಿ, ಈ ರೀತಿ ಕಟ್ಟಿಕೊಳ್ಬೇಕು. ಈ ರೀತಿ ಕಟ್ಟಿಕೊಂಡು ಕುತ್ತಿಗೆಗೆ ಹಾಕ್ಬೇಕು. ಕುತ್ತಿಗೆಗೆ ಹಾಕಿ ಈಗ ಹಿಂದೆ ತರಬೇಕು. ಇದನ್ನು ಹಿಂದೆ ತಂದು ಈ 2 ತುದಿ, ಇನ್ನೊಂದು ಬದಿಯಲ್ಲಿರುವಂತಹ 2 ತುದಿಯನ್ನು ಮೇಲೆ ತಕೊಳ್ಬೇಕು ನಾವು. ಇದು ನೋಡಿ, 2 ತುದಿ, ಈ ತುದಿಯನ್ನು ಮೇಲೆ ತಕೊಂಡು ಇಲ್ಲಿಗೆ ಕಟ್ಟಬೇಕು ನಾವು. ಇದನ್ನು ಸರಿ ಮಾಡಬೇಕು, ಇಲ್ಲಿಗೆ ಕಟ್ಟಬೇಕು. ಇಲ್ಲಿಗೆ ಕಟ್ಟಿ ಇಲ್ಲಿ ಗಂಟು ಹಾಕೊಳ್ಬೇಕು ನಾವು. ಇದು ಈ ತುಂಡಿಗೆ ಮತ್ತೆ ಅದಕ್ಕೆ 2 ಜಾಯಿಂಟ್ ಮಾಡಿ ಈ ರೀತಿ ಕಟ್ಟಿಕೊಳ್ಬೇಕು. ಈ ರೀತಿ ಕಟ್ಟಿದ ಮೇಲೆ ನೀವು ಹೀಗೆ ಮರದಲ್ಲಿ ಕೊಯ್ದು ಇಲ್ಲಿ ಹೀಗೆ ತಕೊಂಡ್ರೆ ಆಯ್ತು. ನೋಡಿ, ಇಲ್ಲಿ ಹೀಗೆ ಇದು ಒಳ್ಳೆ ಚೀಲ. ಇಲ್ಲಿ ಒಂದು ಚೀಲ ಕಾಳು ಮೆಣಸು ಇಲ್ಲಿ ನಿಲ್ತದೆ. ಅತ್ಯಂತ ಸರಳವಾಗಿ, ನಮ್ಗೆ ಯಾವ್ದು ಗೋಣಿ ಚೀಲ ಬೇಡ, ಕಟ್ಲಿಕ್ಕೆ ಬಹಳ ಸುಲಭ. ಇದನ್ನು ಖಾಲಿ ಮಾಡ್ಲಿಕ್ಕೆ ನೋಡಿ, ಈ ರೀತಿ ಇದರಲ್ಲಿ ತುಂಬಿದ ನಂತರ ಇಲ್ಲಿ ಗೋಣಿ ಚೀಲವನ್ನು ಹೀಗೆ ಹಿಡಿಯುವುದು, ಇಲ್ಲಿ ಇದನ್ನು ಹೀಗೆ ತಕೊಳ್ಳುದು, ಎದುರು ತಕೊಂಡು ಹೀಗೆ ಖಾಲಿ ಮಾಡಿದ್ರೆ ಆಯ್ತದೆ. ಗೋಣಿಗೆ ಖಾಲಿ ಆಗ್ತದೆ. ಚೆಲ್ಲುವುದು ಅದು ಏನಿಲ್ಲ, ಬಹಳ ಸುಲಭ. ಪುನಃ ಎತ್ತುವಂತ ಕೆಲಸ ಇಲ್ಲ. ಹಳೆಯ ಲುಂಗಿಯೂ ಕೂಡ ಒಳ್ಳೆ ಉಪಯೋಗ ಆಗ್ತದೆ. ಬೇಕಾದಷ್ಟು ಇರ್ತದೆ ಹಳೆಯಲ್ಲಿ. ಅಂದ್ರೆ ಮಣ್ಣಾಗಿರುವಂತ ಬಿಳಿ ಲುಂಗಿಯನ್ನು ನಮ್ಗೆ ಮತ್ತೆ ಬೇರೆ ಪುನಃ ಅದನ್ನು ಬಳಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದನ್ನು ನಾವು ಈ ಬಟ್ಟೆಯಾಗಿ ಉಪಯೋಗಿಸಬಹುದು. ಆಮೇಲೆ ನಾವು ಇಲ್ಲಿ ತಂದು ಅದನ್ನು ಬಾಡಿಸ್ಬೇಕು. ಅಂದ್ರೆ ಫ್ರೆಶ್ ಇದ್ರೆ ಅದು ನೀರಿನ ಅಂಶ ಜಾಸ್ತಿ ಇರ್ತದೆ. ಈ ಯಂತ್ರದಲ್ಲಿ ಅದು ಸ್ವಲ್ಪ ನೀರಾಗಿ ನಮ್ಗೆ ಸಮಸ್ಯೆಗಳಾಗ್ತದೆ. ಅದಕ್ಕೆ ಇಲ್ಲಿ ಒಂದು ಬಿಸಿಲು ಇಲ್ಲಿ ಹಾಕ್ಬೇಕು ನಾವು. ಒಂದು ಬಿಸಿಲು ಇಲ್ಲಿ ಹಾಕಿದ ನಂತರ ಈಗ ಇದು ಇವತ್ತು ಕೊಯ್ದದ, ಅದು ಇವತ್ತು ಕೊಯ್ದದ್ದು. ಹೌದು, ಇವತ್ತಿಗೆ ಬೆಳಿಗ್ಗೆ ಕೊಯ್ದದ್ದು. ಅಂದ್ರೆ ಇದು ಈಗ ಒಂದು ಸರದಲ್ಲಿ ಎಷ್ಟು ಹಣ್ಣಾಗಿರ್ಬೇಕು ಕೊಯ್ಬೇಕು ಅಂತ ಹೇಳಿದ್ರೆ ನೋಡಿ, ಇಡೀ ಅಂದ್ರೆ ನಿಜವಾಗಿ ಅದರಲ್ಲಿ ನಮ್ಗೆ ಒಳ್ಳೆ ಇಳುವರಿ ಪಡಿಬೇಕು ಅಂತಾದ್ರೆ ಒಂದು ಈ ಗೊನೆಯಲ್ಲಿ ಒಂದಾದ್ರೂ ಹಣ್ಣಿರ್ಬೇಕು. ಅದು ಐಡಿಯಲ್. ಆದ್ರೆ ನಮ್ಗೆ ಏನು ಅಂತ ಹೇಳಿದ್ರೆ, ಲೇಬರ್ ಕಾಸ್ಟ್ ಮತ್ತೆ ಲೇಬರ್ ಸರಿಯಾಗಿ ಸಿಗದೇ ಇರುವುದ್ರಿಂದ ನಾವು ಮರದಲ್ಲಿ ಕನಿಷ್ಠ 25
25 ಗೊಂಚಲುಗಳು ಹಣ್ಣಾಗದೆ ನಾವು ಕೊಯ್ದ್ರೆ ನಮ್ಗೆ ಇಳುವರಿಯಲ್ಲಿ ಭಾರಿ ಹೊಡೆತ ಬರ್ತದೆ. ಹಾ. ಯಾಕೆಂತ ಹೇಳಿದ್ರೆ ಹಾ. 25% ಕೆಲವರು ಏನು ಅಂತ ಹೇಳಿದ್ರೆ ಮರದಲ್ಲಿ 4 ಕೋಡ ಹಣ್ಣಾಗುವಾಗ ಕೊಯ್ತಾರೆ. ಹಾ. 4 ಕೋಡ ಹಣ್ಣಾಗುವಾಗ ಉಳಿದದೆಲ್ಲ ತುಂಬಾ ಎಳೆಯುದು. ಅದು ಕೊತ್ತಂಬರಿ ಕಾಳಿನ ವೆಯ್ಟ್ ಇರ್ತದೆ. ಹಾ. ಅಂದ್ರೆ 25% 50% ವೆಯ್ಟ್ ಇರ್ತದೆ. ಅಷ್ಟು ಹಾ. 50% ಇಳುವರಿಯನ್ನು ಅವರು ಕಳ್ಕೊಳ್ತಾರೆ 1-2 ಹಣ್ಣಾಗುವಾಗ. ಮತ್ತೆ ಇನ್ನೊಂದು ಅದರಲ್ಲಿ ಏನು ಅಂತ ಹೇಳಿದ್ರೆ ಅದು ಮಾರ್ಚ್ ಏಪ್ರಿಲ್ ನಲ್ಲಿ ಹೂ ಬಂದಿರ್ತದೆ. ಹಾ. ಮಾರ್ಚ್ ಏಪ್ರಿಲ್ ನಲ್ಲಿ ಹೂ ಬಂದಿರುವುದು ಡಿಸೆಂಬರ್ಗೆ ಆಗುವಾಗ ಬೆಳೀತದೆ. ಹಣ್ಣಾಗ್ತದೆ. ಡಿಸೆಂಬರ್ಗೆ ಆಗುವಾಗ ನೀವು ಕೊಯ್ದ್ರೆ ಹ್ಮ್. ಅದು 25% ಭಾರ ಬರ್ತದೆ ಅದ್ರ. ಅಲ್ಲ? 75% ಇಳುವರಿ ಹೋಗ್ತದೆ. ಹಾಗಾಗಿ ನಾವು ಈಗ ಎಲ್ಲಾ ಬೆಳೆಗಳಲ್ಲಿ ಸಹ ಏನು ಅಂತ ಹೇಳಿದ್ರೆ ಪಕ್ವವಾಗುವಾಗ ವೆಯ್ಟ್ ಬರುದು. ಹಾ. ತೆಂಗಿನಕಾಯಿ ನೀವು ಒಣಗುವುದಕ್ಕಿಂತ ಹಣ್ಣಾಗುವುದಕ್ಕಿಂತ ಹ್ಮ್. 15 ದಿವಸ ಮೊದಲು ಕೊಯ್ದ್ರೆ ನಿಮ್ಗೆ ಅದು ಕೊಬ್ಬರಿಗೆ ಆಗುದಿಲ್ಲ. ಹಾ. ಉತ್ತಮ ಗುಣಮಟ್ಟದ ಕೊಬ್ಬರಿ ಆಗುದಿಲ್ಲ. ಹೌದು. ಗೇರು ಬೀಜವನ್ನು ನೀವು ಹಣ್ಣಾಗದೆ ಗೇರು ಬೀಜವನ್ನು ಕೊಯ್ದ್ರೆ ಅದರಲ್ಲಿ ಕ್ವಾಲಿಟಿಯೇ ಇಲ್ಲ. ಹಾ. ಹಾಗೆಯೇ ಕಾಳು ಮೆಣಸು ಸಹ ಹಾಗೆ ಈ ರೀತಿ ಒಂದಾದ್ರೂ ಹಣ್ಣಾಗಬೇಕು. ಹಾ. ಆಗ ಕೊಯ್ದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಇಳುವರಿ ಬರ್ತದೆ. ಕರೆಕ್ಟ್. ಅಂದ್ರೆ ನಾವು ನಮ್ಮ ಪರಿಸ್ಥಿತಿಯನ್ನು ಹೊಂದಿಕೊಂಡು 25-50% ಹಣ್ಣಾಗುವಾಗ ನಾವು ಕೊಯ್ದ್ರೆ ನಮ್ಗೆ ಮ್ಯಾಕ್ಸಿಮಮ್ ವೇಟಿನ ಕಾಳು ಮೆಣಸು ನಮ್ಗೆ ಸಿಗ್ತದೆ. ಹಾಗಾಗಿ ಬೇಗನೆ ಯಾರು ಕೊಯ್ಲನ್ನು ಮಾಡ್ತಾರೆ. ಇಲ್ಲಿ ತಂದ ಅಂಗಳದಲ್ಲಿ ನಾನು ಹೇಳಿದೆ ಅದು 1 ದಿವಸದ ಬಿಸಿಲನ್ನು ಹಾಕ್ಬೇಕು ಅಂತ. ಆಮೇಲೆ ನಾವು ಆ ಮೆಷಿನಿಗೆ ಹಾಕುವ ಮೊದಲು ಈ ರೀತಿಯ ಕಸಗಳನ್ನು ತೆಗಿಬೇಕು. ಇದನ್ನೆಲ್ಲ ತೆಗಿಬೇಕು. ಈ ದಂಟುಗಳನ್ನು ಸಹ ತೆಗಿಬೇಕು. ಈ ರೀತಿಯ ದಂಟುಗಳು ಸಹ ಇರಬಾರ್ದು. ಈ ರೀತಿಯ ದಂಟುಗಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಪುಡಿಯಾಗಿ ಇದರಲ್ಲಿ ಮಿಕ್ಸ್ ಆಗಿ ಹೋಗ್ತದೆ. ಮತ್ತೆ ಸಪರೇಟ್ ಮಾಡುದು ತುಂಬಾ ಕೆಲಸ ಆಗ್ತದೆ ನಮ್ಗೆ. ಹಾಗಾಗಿ ಇದನ್ನು ಕ್ಲೀನ್ ಆಗಿ ಹೆಕ್ಕಬೇಕು. ನಾವು ಹೆಕ್ಕಿದ ನಂತರ ನಾವು ಇಲ್ಲಿ ಮೆಷಿನಿಗೆ ತರಬೇಕು. ಮೆಷಿನಿಗೆ ಎಷ್ಟು ಕೊಟ್ಟಿದ್ದೀರಿ? ಆ ಮೆಷಿನ್ ಬಹಳ 30 ವರ್ಷ ಹಿಂದಿನದ್ದು. ಅಂದ್ರೆ ಮೆಷಿನ್ ಪ್ರಾರಂಭ ಆಗುವಾಗ ನಾವು ತಂದಿರುವಂತದ್ದು. ಬಹಳ ಹಳೇದು ಎಲ್ಲ. ನೋಡಿ ಈ ರೀತಿ ತಂದದ್ದು ನಾವು ಕಸ ಹೆಕ್ಕಿರ್ಬೇಕು. ಕಸವನ್ನ ಹೆಕ್ಕದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಪುಡಿಯಾಗಿ ನಂತರ ಕಾಳು ಮೆಣಸಿನೊಟ್ಟಿಗೆ ಬರ್ತದೆ. ಈ ರೀತಿ ಒಣಗಿರುವಂತಹದ್ದು. ಈ ರೀತಿ ಒಣಗಿರುವಂತಹದ್ದನ್ನು ತರಬೇಕು. ಆಮೇಲೆ ಮೊದಲು ಮೆಷಿನ್ ಅನ್ನು ಸ್ಟಾರ್ಟ್ ಮಾಡಬೇಕು. ನಾವು ಮೊದಲೇ ಹಾಕಿಡಬಾರ್ದಾ? ಮೊದಲೇ ಹಾಕಬಾರ್ದು. ಮೊದಲೇ ಹಾಕಿದ್ರೆ ಬ್ಲಾಕ್ ಆಗ್ತದೆ. ಈ ರೀತಿ ಮಾಡಬೇಕು. ಮತ್ತೆ ಈ ರೀತಿ ಸ್ವಲ್ಪವೇ ಹಾಕ್ತಾ ಹೋಗ್ಬೇಕು. ಈ ರೀತಿ ಈಗ ಬೀಳ್ತಾ ಉಂಟು ನೋಡಿ. ಬೀಳುವುದೆಲ್ಲ ನಿಲ್ಬೇಕು. ನಿಲ್ಲುವವರೆಗೆ ಹೀಗೆ ಚಾಲು ಇಡ್ಬೇಕು ನಾವು ಅದನ್ನು. ನೋಡಿ ಈಗ ಬೀಳುವುದು ಕಡಿಮೆ ಆಗ್ತಾ ಉಂಟು ನೋಡಿ. ಹೌದು. ಇನ್ನು ಕಡಿಮೆ ಆಗ್ಬೇಕು ಅಲ್ವಾ? ಒಂದು ಸಾಧಾರಣ 1 ಗಂಟೆಗೆ ಎಷ್ಟು ತೆಗಿಬಹುದು ಕಾಳು ಮೆಣಸು? 1 ಗಂಟೆಗೆ ಸಾಧಾರಣ ಒಂದು 100 ಕೆಜಿ. 100 ಕೆಜಿ? ಅಷ್ಟು ಬೇಗ ಕ್ಲೀನ್ ಆಗ್ತದೆ. ಅಂದ್ರೆ ನಾವು ದೊಡ್ಡ ಮೋಟರ್ ಹಾಕಿದ್ದೇವೆ. 1 HP ಅದು ಮೋಟರ್ ಹಾಕಿದ್ದೇವೆ. ಫಾಸ್ಟ್ ಆಗ್ತದೆ. ನಾವು 1/2 HP ಆದ್ರೆ ಒಂದು 50 ಕೆಜಿ ಆಗ್ತದೆ. ಇನ್ನು ಸ್ವಲ್ಪ ಸ್ಲೋ ಆಗ್ತದೆ. ಸ್ಲೋ ಆಗ್ತದೆ. ಈಗ ಇದೀಗ ಕಾಳು ಮೆಣಸು ನೋಡಿ ಈಗ ಬೀಳುದು ನಿಂತಿತ್ತಲ್ಲ. ಹೌದು. ನಾವೀಗ ಬಂದ್ ಮಾಡ್ಬೇಕು. ಬಂದ್ ಮಾಡಿದೇವಲ್ಲ. ಈಗ ಇದನ್ನು ಒಳಗಿರುವಂತ ಕಸವನ್ನು ತೆಗಿಬೇಕು ನಾವು. ಕಸ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಕೈಗೆ ಸಿಗುದಿಲ್ಲ. ಕಸ ಸಿಗುದಿಲ್ಲ ಅಲ್ಲ, ಒಳಗೆ ಉಂಟು. ಅದಕ್ಕೆ ಈ ರೀತಿ ಮಾಡ್ಬೇಕು. ನೋಡಿ ಕಸ ಮೇಲೆ ಬರ್ತದೆ ನೋಡಿ. ಈ ರೀತಿ ಕಸವನ್ನು ತೆಗಿಬೇಕು. ಇದರಲ್ಲಿ ಕಾಳು ಮೆಣಸು ಈಗ ಸ್ವಲ್ಪ ನಾವು ಬೇಗ ಆಯ್ತು. ಇನ್ನು ಸ್ವಲ್ಪ ಹೊತ್ತು ಇಡಬೇಕು. ಸ್ವಲ್ಪ ಬೇಗ ಆಯ್ತು ಈಗ ನಾವು ತೆಗೆದದ್ದು. ಇನ್ನು ಸ್ವಲ್ಪ ಹೊತ್ತು ಇಟ್ರೆ ಎಲ್ಲ ಕಾಳು ಮೆಣಸು ಉದುರಿ ಹೋಗ್ತದೆ. ನೋಡಿ ಇಷ್ಟು ಹೋಗಿರ್ತದೆ ನೋಡಿ. ಇದರಲ್ಲಿ ಒಂದು ಕಾಣುದಿಲ್ಲ ನೋಡಿ. ಇದರಲ್ಲಿ ಒಂದು ಕಾಳು ಮೆಣಸು ಕಾಣುದಿಲ್ಲ. ಅಷ್ಟು ಕಡಿಮೆ. ಇದನ್ನ ನಾವು ಬೇಕಾದ್ರೆ ಕಾಣುವಂತದ್ದು ಒಂದೊಂದೇ ಕಾಳು ಮೆಣಸು ಬೇಕಾದ್ರೆ ಹೆಕ್ಕಿ ನಾವು ಆನಂತರ ನಾವು ಇದನ್ನು ಮುಚ್ಚಿಗೆಯಾಗಿ ಉಪಯೋಗಿಸಿ ಸುಡಿ ಬಂದಿರ್ತದಲ್ಲ. ಹೌದು. ಈಗ ಅದನ್ನೇನ್ ಮಾಡಿದಿರಾ? ಸುಡಿಯನ್ನು ಮುಚ್ಚಿಗೆಗೆ ಉಪಯೋಗಿಸ್ತೀವಿ. ಈಗ ಮಲ್ಲಿಗೆ ಗಿಡಕ್ಕೆ ಇರ್ಬೋದು, ಅದಕ್ಕೆಲ್ಲ ತೆಂಗಿನ ಗಿಡಕ್ಕೆ ಅಲ್ಲಿ. ರೋಡಿಗೆ ಹಾಕಿದ್ರೆ ಅದರ ಮೇಲೆ ನಡ್ಕೊಂಡು ಹೋದ್ರೆ ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ? ಅಷ್ಟು ಕಾಳು ಮೆಣಸು ಮುಂದಿನ ವರ್ಷ ಆಗ್ತದೆ ಅಂತ ಹೇಳ್ತಾರಲ್ಲ. ನೋಡಿ ಯಾವುದೇ ಒಂದು ಸಾವಯವ ವಸ್ತುವನ್ನು ನಮ್ಮ ಜಾಗದಿಂದ ನಾವು ಹೊರಗೆ ಹಾಕಬಾರ್ದು. ಇದು ಸಾವಯವ ವಸ್ತು, ಸಸ್ಯಜನ್ಯವಾದಂತ ವಸ್ತು, ಪ್ರಾಣಿಜನ್ಯವಾದಂತ ವಸ್ತು. ಇದು ಯಾವುದು ಅದರಷ್ಟು ದೊಡ್ಡ ನಷ್ಟ ನಮ್ಮ ರೈತರಿಗೆ ಬೇರೆ ಯಾವುದೂ ಇಲ್ಲ. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಯನ್ನು ಬೆಳೆಸಲಿಕ್ಕೆ, ಗಿಡಗಳನ್ನು ಬೆಳೆಸಲಿಕ್ಕೆ ಬಹಳ ಸಹಕಾರಿ. ಹಾಗಾಗಿ ನಾವು ಮಣ್ಣು ಸೂರ್ಯನ ಬಿಸಿಲಿಗೆ ಬೀಳಬಾರದು. ಅಲ್ಲ, ನಮ್ಮೂರಲ್ಲಿ ಅದನ್ನು ಉಳಿದದನ್ನು ರೋಡಿಗೆ ಫುಲ್ ಹಾಕುದು. ಅದು ಅವರು ದೊಡ್ಡ ಸಾರ್ವಜನಿಕವಾಗಿ ತೊಂದರೆ ಮಾಡುವಂತ ವಿಷಯ. ಅದರ ಮೇಲೆ ನಡ್ಕೊಂಡು ಹೋದ್ರೆ ಮುಂದಿನ ಬಾರಿ ಅವರಿಗೆ ಅದರಿಂದ ಇಳುವರಿ ನಷ್ಟ ಆಗ್ತದೆ ಅವರು ಬಿಸಾಡುದ್ರಿಂದ ಸಾವಯವ ವಸ್ತು. ಈ ರೀತಿ ಇಲ್ಲೇನಾದ್ರೂ ಉಂಟಾ ರೀತಿ ಚರ್ಚೆ? ಅಲ್ಲ, ಮಾಡುವವರಿದ್ದಾರೆ. ನಾವು ಅವರಿಗೆ ಹೇಳ್ತಾ ಇರ್ತೇವೆ ಹಾಗೆ ಮಾಡಬೇಡಿ, ಅದನ್ನು ನೀವು ತೋಟದಲ್ಲಿ ಉಪಯೋಗಿಸಿ. ಅಲ್ಲ, ಅದಾದ್ಮೇಲೆ ಇದನ್ನು ಎಷ್ಟು ಸಮಯ ಒಣಗಿಸ್ಬೇಕು? ಆಮೇಲೆ ನೋಡಿ ಇಲ್ಲಿ ಹುಡಿಯಾಗಿ ಬಂದಿರ್ತದಲ್ಲ, ಅದನ್ನು ನಾವು ಇಲ್ಲಿ ತರಬೇಕು. ಆ ಮೆಷಿನ್ ಇಂದ ಹೊರಗೆ ಬಂದದನ್ನು ನಾವು ಈ ರೀತಿ ಬುಟ್ಟಿಯಲ್ಲಿ ತಂದು ರಾಶಿ ಹಾಕ್ಬೇಕು. ರಾಶಿ ಹಾಕಿದ ನಂತರ ಅದನ್ನು ಬಿಡಿಸಬೇಕು ಬಿಸಿಲಿಗೆ. ನೋಡಿ ಈ ರೀತಿ ಈ ಕೋಲ್ನ ಸಹಾಯದಿಂದ ಈ ರೀತಿ ಚಂದ ಮಾಡಿ ಬಿಡಿಸಿದ್ರೆ
ಬಹಳ ಸುಲಭದಲ್ಲಿ ಆಗ್ತದೆ. ಇಲ್ಲಾಂದ್ರೆ ಕೈಯಲ್ಲಿ ಅಂದ್ರೆ ತುಂಬಾ ಹೊತ್ತಾಗ್ತದೆ. ನೋಡಿ ಎಷ್ಟು ಬೇಗ ಆಯ್ತು ನೋಡಿ, ಹಾ ಅಲ್ವಾ? ಒಂದು ಲೇಯರ್. ಒಂದು ಲೇಯರ್ ಅಂದ್ರೆ ತೆಳು ಇರಬೇಕು. ಹಾ ದಪ್ಪದಲ್ಲಿ ಬಿಡಿಸಿದ್ರೆ ಹಾ ಸೂರ್ಯನ ಬಿಸಿಲು ಸರಿಯಾಗಿ ತಾಗುದಿಲ್ಲ ಅದಕ್ಕೆ. ಹಾ ಈ ರೀತಿ ನಾವು 7 ಬಿಸಿಲು ಹಾಕ್ಬೇಕು. ಹಾ. 7 ಬಿಸಿಲಿಗೆ ಅದು ರೆಡಿ ಆಗ್ತದೆ. 7 ಬಿಸಿಲಿಗೆ. ಆಮೇಲೆ ಈ ರೀತಿಯದೊಂದು ಚೀಟಿ ಹಾಕ್ಬೇಕು. ಹಾ. ಯಾಕೆಂತ ಹೇಳಿದ್ರೆ ತೋರಿಸಿ. ನಾವು ದಿನಾ ಕಾಳು ಮೆಣಸನ್ನು ಕೊಯ್ತೇವೆ ನಾವು. ಹಾ. ಅದನ್ನು ಬೇರೆ ಬೇರೆ ದಿನ ಎಷ್ಟು ಬಿಸಿಲಾಯ್ತು ಅಂತ ಗೊತ್ತಾಗುದಿಲ್ಲ. ನೋಡಿ ಇದು 23 ಸೋಮವಾರ ಹಾ. ಹಾಕಿದ್ದು ನಾವು. ಇವತ್ತು ಎಷ್ಟು ತಾರೀಕು ನೋಡುದು, ಎಷ್ಟು ಬಿಸಿಲಾಯ್ತು ಅಂತ ಗೊತ್ತಾಗ್ತದೆ. ಕರೆಕ್ಟ್ ಕರೆಕ್ಟ್. 7 ಬಿಸಿಲಾದ್ರೆ ಇದನ್ನು ನಾವು ತೆಗಿಬಹುದು. ಇದು ಗುರು ಆಮೇಲೆ 25. ಹೌದು ಅಲ್ಲ? ಹೌದು. ಓ. ಆಮೇಲೆ ನೋಡಿ ಇದರಲ್ಲಿ ಕಸ ಬರ್ತದೆ. ಹಾ. ಈ ಕಸವನ್ನು ಇಂತಹದ್ದೊಂದು ಇಟ್ಸೂಟಿಯನ್ನು ತೆಗೆದುಕೊಂಡು ಹಾ. ಹೀಗೆ ಮೇಲಿನಿಂದ ಗುಡಿಸಿದ್ರೆ ಆಯ್ತು, ಕಸ ಒಟ್ಟಾಗ್ತದೆ. ಹಾ. ಕಸ ಎಲ್ಲ ಒಟ್ಟಾಯ್ತು. ಹಾ. ಇದು ಒಳ್ಳೆ ಗುಣಮಟ್ಟದ ಕಾಳುಮೆಣಸು ಬರ್ತದೆ ನೋಡಿ. ಕಸ ಎಲ್ಲ- ಉಳಿದಿರೋ ಕಸ. ಹೌದು. ಹಾ. ಈಗ ಏನು ಅಂತ ಹೇಳಿದ್ರೆ ನಾವು ನೋಡಿ ಅಕ್ಕಿಯದ್ದು ಕಲ್ಲು ಹಾಕಬೇಕಾಗಿಲ್ಲ, ಸ್ಟೋನ್ಲೆಸ್ ಬರ್ತದೆ. ಹಾ. ಹಾಗೆ ನಾವು ಅಂಗಡಿಯವರಿಗೆ ಮಾರಾಟ ಮಾಡ್ತೇವಲ್ವಾ, ಹ್ಮ್. ಅವರಲ್ಲಿ ಮಿಷಿನ್ ನ ಸಹಾಯದಿಂದ ಸರಿ ಮಾಡ್ತಾರೆ. ಹ್ಮ್. ಆದ್ರೆ ತುಂಬಾ ಕಸ ಇದ್ರೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ. ಹಾ. ಸ್ವಲ್ಪ ಕಸ ಇದ್ರೆ ಅದು ಯಾವ ರೀತಿಯ ಸಮಸ್ಯೆಯೂ ಇಲ್ಲ. ಹಾ. ಆಮೇಲೆ ಇನ್ನೊಂದು ನೋಡಿ, ಇದನ್ನು ಬಿಡಿಸ್ಲಿಕ್ಕೆ ಮತ್ತೆ ಅಡಿಮೇಲೆ ಮಾಡಬೇಕು. ದಿನ ನಾವು ಅದನ್ನು ಮಗುಚಿ ಹಾಕ್ತಾ ಇರ್ಬೇಕು. ಹ್ಮ್. ಮಗುಚಿ ಹಾಕ್ಲಿಕ್ಕೆ ಬಹಳ ಸುಲಭದ ಉಪಾಯ ನೋಡಿ. ದಿನ ನಾವು ಹೀಗೆ ಸಂಜೆ ಆಗುವಾಗ ಹೀಗೆ ರಾಶಿ ಮಾಡಬೇಕು. ಹಾ. ಈ ರೀತಿ ಹಾ. ಈ ರೀತಿ ರಾಶಿ ಮಾಡಿ. ಹ್ಮ್. ಇದು ಹಳೆ ಸೀರೆಗಳ ಇದು ಉಪಯೋಗ ಇಲ್ಲದ ಸೀರೆಗಳನ್ನು ಅಲ್ಲ? ಉಪಯೋಗ. ಹೌದು. ಹಳೆ ಪಂಚಾಯತ್ ಎಲ್ಲರ ಮನೆಯಲ್ಲಿ ಈಗ ಪಾಲಿಸ್ಟರ್ ಬಂದ ಮೇಲೆ ಯಾವ ಸೀರೆಗಳು ಹರಿಯುವುದಿಲ್ಲ. ಅಲ್ಲ? ಹೌದೌದು. ನಮ್ಮಲ್ಲೆಲ್ಲ ಹೌದು. ನವಿಲು ಮತ್ತೆ ಮಂಗನಿಂದ ರಕ್ಷಣೆ ಮಾಡ್ಲಿಕ್ಕೆ ತೋಟಕ್ಕೆ ಸುತ್ತ ಹೌದು. ಕಟ್ತಾರೆ. ಹೌದೌದು. ಅಲ್ಲ? ಇದು ಸಹ ಹಾಗೆ. ಹಾ. ಇದು ಯಾವ ಕಾಲಕ್ಕೂ ಏನು ಈ ಸೀರೆಗಳು ಉಪಯೋಗಕ್ಕೆ ಬರುವುದಿಲ್ಲ. ಹೌದು. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಹೊಸ ಸೀರೆ ಉಡುವ ಹವ್ಯಾಸ ಇರುವುದು ಬಿಟ್ರೆ ಹಳೆ ಸೀರೆಗಳನ್ನು ಉಪಯೋಗಿಸುವ ಹವ್ಯಾಸ ಇಲ್ಲ. ಮಾಡಿ ಸಂಜೆ ಆಗುವಾಗ ರಾಶಿ ಹಾಕುದು ಬಹಳ ಸುಲಭದಲ್ಲಿ ರಾಶಿ ಹಾಕ್ಲಿಕ್ಕೆ ಆಗ್ತದೆ. ಹೌದು. ಇದು ಬೆಳಗಾದ ಮೇಲೆ ಹೀಗೆ ಮಾಡಿ ಬಿಡಿಸಿದ್ರೆ ಆಯ್ತು. ಹಾ. ಬಿಡಿಸಿದ್ರೆ ನಮ್ಗೆ 7 ಬಿಸಿಲು ಹಾಕಿದ್ರೆ ಅತ್ಯುತ್ತಮವಾದಂತ ಕಾಳು ಮೆಣಸು ರೆಡಿ ಆಗ್ತದೆ. ಅಲ್ವಾ? ಹೌದು. ಆನಂತರ ಇದರಲ್ಲಿ ಧೂಳಿ ಇರ್ತದೆ. ಹಾ. ಇದರಲ್ಲಿ ಧೂಳಿನ ಅಂಶ ತುಂಬಾ ಇರ್ತದೆ. ಹ್ಮ್. ಅದನ್ನು ಇದರಲ್ಲಿ ಹಾಕ್ಬೇಕು ನಾವು. ಹಾ. ಇದು ಹೊಯ್ಗೆಯನ್ನು ಸಾರಿಸುವಂತದ್ದು. ಇದರಲ್ಲಿ ಕಣ್ಣಿನ ಸೈಜ್ ನಾವು ನೋಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಕಾಳು ಮೆಣಸು ಅದರಲ್ಲಿ ಪಾಸ್ ಆಗಬಾರ್ದು, ಧೂಳೆಲ್ಲ ಪಾಸ್ ಆಗುವಂತದ್ದನ್ನು ನಾವು ಹಾ. ಸಿಲೆಕ್ಟ್ ಮಾಡಬೇಕು. ನಮ್ಮ ಕಾಳು ಮೆಣಸಿನ ಸೈಜ್ ಅನ್ನು ನೋಡಿಕೊಂಡು ಈ ಬಲೆಯನ್ನು ಸಿಲೆಕ್ಟ್ ಮಾಡಬೇಕು. ಹಾ. 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 ಈ ರೀತಿಯ ಹೊಯ್ಗೆ ಸಾರಿಸುವ ಈ ಯಂತ್ರವನ್ನು ಮಾಡಿ ಹಾ. ಇದರಲ್ಲಿ ಹಾಕಿದ್ರೆ ನಮ್ಗೆ ಧೂಳು ರಹಿತ ಕಾಳು ಮೆಣಸು ಮಾರ್ಕೆಟ್ಗೆ ರೆಡಿಯಾಗಿ ಸಿಗ್ತದೆ. ಇದು ಸ್ವಲ್ಪ ತುಂಬಾ ಈಗ ತಡಪೆಯಲ್ಲಿ ಮಾಡ್ತಾ ಇದ್ರು. ಹಾ. ತಡಪೆಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಹ್ಮ್. ಎಂತ ಹೇಳ್ತಾರೆ ಅದು? ಎಂತ ಗೊತ್ತಿಲ್ಲ, ತಡಪೆ ಅಂತಾರೆ ತುಳುವಲ್ಲಿ. ತುಳುವಿನಲ್ಲಿ ತಡಪೆ ಹೇಳ್ತಾರೆ. ಆ ತಡಪೆ ಈಗ ಯಾರಿಗೂ ಅಭ್ಯಾಸ ಇಲ್ಲ. ಅಲ್ಲ? ಆದ್ರೆ ಇದು ಯಾರಿಗೂ ಎಲ್ರಿಗೂ ಆಗ್ತದೆ. ಇದು ಹಾ. ಅಭ್ಯಾಸ ಬೇಕಾಗಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದಕ್ಕೆ ಗಾಳಿ ಹಾಗಾಗಿ ಸರ್, ಗಾಳಿಸು. ಗಾಳಿಸುದಲ್ಲ ಅಂದ್ರೆ ನಮ್ಮ ಪದಗಳಿದೆಯಲ್ಲ, ಹೌದು ಅದು ನಮ್ಗೆ ನಮ್ಮ ತುಳು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯವರಿಗೆ ತಕ್ಷಣ ಅರ್ಥ ಆಗುತ್ತೆ. ಹೌದು. ಈ ಬಯಲ್ಸೀಮೆಯವರಿಗೆ, ಚಿಕ್ಕಮಗಳೂರು ಆ ಕಡೆ ದೂರದವರಿಗೆ, ದಾವಣಗೆರೆ ಅವರಿಗೆ ಎಷ್ಟು ಪದಗಳು ಅರ್ಥ ಆಗುದಿಲ್ಲ ಅಲ್ಲ? ಹೌದು ಹೌದು. ಕರೆಕ್ಟ್. ಅದರಿಂದ ಎರಡೆರಡು ಸಲ ಹೇಳ್ಬೇಕು. ನೋಡಿ ಸ್ನೇಹಿತರೆ, ಹೌದು. ನಿಮಗೆ ಪದ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲ, ಹೊಯ್ಗೆಯನ್ನು ಗಾಳಿಸುವಂತ ಒಂದು ಸಾಧನ. ಅದರಲ್ಲಿ ಗಾಳಿಸಿ ಇದು ಸಾಂಪ್ರದಾಯಿಕವಾದಂತದ್ದು ಇದು. ಹಾ. ಇದಕ್ಕೆ ನಾವು ಇದಕ್ಕೆ ತಡಪೆ ಅಂತ ಹೇಳೋದು. ಹೌದು, ಕನ್ನಡದಲ್ಲಿ ಏನೋ ಒಂದು ಶಬ್ದ ಉಂಟು ನನಗೆ. ಕರೆಕ್ಟ್. ಗೊರಸೆಯ ಗೆರಸೆ ಗೆರಸೆ ಗೆರಸೆ. ಗೆರಸೆ. ಹಾ, ನೋಡಿ ಗೆರಸೆ. ಸ್ನೇಹಿತರೆ, ಹೌದು. ಇದು ನೋಡಿ, ಇದಕ್ಕೆ ತಡಪೆ ಅಂತ ಇದರಲ್ಲಿ ಹೇಳೋದು. ಬಹಳ ಅನುಭವ ಬೇಕು. ಇಲ್ಲದಿದ್ರೆ ಅದರಲ್ಲಿ ನಮ್ಗೆ ಕಸ ಧೂಳು ಅಂತ ತೆಗಿಲಿಕ್ಕೆ ಆಗುದಿಲ್ಲ. ಹೌದು. ಕಾಳು ಮೆಣಸು ಒಟ್ಟಿಗೆ ಹಾರಿ ಹೋಗ್ತದೆ. ಕರೆಕ್ಟ್ ಕರೆಕ್ಟ್. ಹೌದು. ಇಲ್ಲಾಂದ್ರೆ ಧೂಳು ಇದರಲ್ಲಿ ಆರೋಗ್ಯ ಉಳಿತದೆ. ಸರಿ ಡೆಸ್ಟ್ ಅಲರ್ಜಿ ಬರ್ಬೋದು ಹೌದು ಧೂಳು ಹೇಳೋದ್ರಲ್ಲಿ. ಹಾ ಹೌದು ಅಲ್ವಾ? ಹೌದು. ಕರೆಕ್ಟ್. ಹೌದು. ನೋಡಿ, ಅದು ಎರಡನ್ನು ಕೂಡ ಉಪಯೋಗ ಮಾಡಬಹುದು. ಹೌದು. ಅದಾದ್ಮೇಲೆ ಹೇಗೆ ಗೋಣಿಗೆ ನೀವು ಪ್ಯಾಕ್ ಮಾಡ್ತೀರಾ? ಗೋಣಿಗೆ ಏನು ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ನಾವು ಈ ರೀತಿಯ ಗೋಣಿಗಳು, ಇದು ಸಹ ಈಗ ಸೆಕೆಂಡ್ ಹ್ಯಾಂಡ್ ಹ್ಮ್. ಪೌಲ್ಟ್ರಿ ಫಾರ್ಮಿನಲ್ಲಿ ಬಂದಂತ ಗೋಣಿಗಳು, ಪೌಲ್ಟ್ರಿ ಫಾರ್ಮಿನಲ್ಲಿ ಉಪಯೋಗಿಸಿದಂತದ್ದು ಹಾ. ಗೋಣಿಗಳು. ಹ್ಮ್. ಅಂದ್ರೆ ಪೌಲ್ಟ್ರಿ ಗೊಬ್ಬರಕ್ಕೆ ಉಪಯೋಗಿಸಬಾರ್ದು ನಾವು, ಹೌದು. ಫೀಡಿಗೆ ಬಂದಿರುವಂತದ್ದು. ಇದನ್ನು ಸ್ವಲ್ಪ ಬಿಸಿಲಿಗೆ ಹಾಕಿ ಹಾ. ಅದನ್ನು ಕೊಡವಿ ಹ್ಮ್. ಆ ನಂತರ ಇದರಲ್ಲಿ ನಾವು ತುಂಬಿಸಿಡ್ತೇವೆ. ಹ್ಮ್ ಹ್ಮ್ ಹ್ಮ್. ಮಳೆಗಾಲದಲ್ಲಿ ಇದರ ಒಳಗೆ ಪ್ಲಾಸ್ಟಿಕ್ ಪಾಲಿಥೀನ್ ಕವರ್ ಅನ್ನು ಹಾಕಿ ಹಾ. ಇರುವಂತಹ ಕವರ್ನ ಚೀಲದಲ್ಲಿ ತುಂಬಿಸಿ ಹಾ. ನಾವು 8-10 ವರ್ಷ ಸಹ ಇಡುದು. ಅಲ್ಲ? ಹೌದು. ನೀವು ಹೇಗೆ ಪ್ರತಿ ವರ್ಷ ಕೊಡ್ತಿರ್ತೀರಾ? ನಾವು ಹಿಂದೆಲ್ಲ ಇಡ್ತಾ ಇದ್ದೆವು. ನಾವು ಇಟ್ಟರೆ ರೇಟ್ ಆಗುದಿಲ್ಲ, ನಾವು ಮಾರಿದ್ರೆ ಮಾತ್ರ ರೇಟ್ ಆಗುದು. ಹಾ. ಅದಕ್ಕಾಗಿ ನಾವು ಪ್ರತಿ ವರ್ಷ ಮಾರುವಂತ ಹವ್ಯಾಸ ಶುರು ಮಾಡಿದ್ದೇವೆ. ಹಿಂದೆ ಒಂದು 10 ವರ್ಷದ್ದು ಇಟ್ಟಿದ್ದೆ ನಾನು. ಹಾ. ಅದು ಏನು ಪ್ರಯೋಜನ ಆಗ್ಲಿಲ್ಲ. ನಾನು 10 ವರ್ಷ ಇಟ್ಟ ಮೇಲೆ ಸಹ ರೇಟ್ ಆಗ್ಲಿಲ್ಲ. ನಾನು ಮಾರಿದ ಮೇಲೆ 4 ಬಾಲ್ ರೇಟ್ ಆಯ್ತು ಮತ್ತೆ. ಹಾ, 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 ಹಾ. ಹಾಗಾಗಿ ಈಗ ಇಡುವಂತದ್ದು ಪದ್ಧತಿಯನ್ನು ಮಾಡುದಿಲ್ಲ. ಪ್ರತಿ ವರ್ಷವೂ ಯಾವಾಗ ಟೈಮ್ ನಲ್ಲಿ ಜಾಸ್ತಿ ರೇಟ್ ಇರ್ತದೆ ಅವಾಗ ಮಾರಾಟ ಮಾಡಿ. ಹಾ, ಹಾ. ಮೊನ್ನೆ ಈಗ ಕಳೆದ ವರ್ಷದನ್ನು 700 ರೂಪಾಯಿಗೆ ಮಾರಾಟ ಮಾಡಿದ್ದೇನೆ. ಸ್ನೇಹಿತರೆ, ನೋಡಿದ್ರಲ್ಲ ಕಾಳು ಮೆಣಸಿನ ಒಂದು ಟೆಕ್ನಿಕ್. ಅದರ ಜೊತೆ ನಿಮಗೆ ಕೃಷಿಗೆ ಬೇಕಾಗಿರುವಂಥದ್ದು ದನ ಗೊಬ್ಬರಗಳು, ಸಾವಯವ ಕೃಷಿಗೆ ಅಂತ ಒಂದು ಮಲೆನಾಡು ಗಿಡ್ಡ ಹಸುವನ್ನು ಸಾಕಿದ್ದಾರೆ. ಬನ್ನಿ ಶರ್ಮರ ಜೊತೆ ಆ ಮಲೆನಾಡು ಗಿಡ್ಡ ಹಸುಗಳ ಪರಿಚಯ ಮಾಡ್ಕೊಳ್ಳುವ. ಇದನ್ನು ಎಲ್ಲರೂ ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ದನವನ್ನು ಸಾಕುದು ಅಂತ ಹೇಳ್ತಾರೆ. ನಿಜವಾಗಿ ನಾವು ದನವನ್ನು ಸಾಕುವುದಲ್ಲ, ನಮ್ಮನ್ನು ದನ ಸಾಕುದು. ಹಾ, ಹಾ. ಇವತ್ತು ಮಲ್ಲಿಗೆ ಕೃಷಿಯಲ್ಲಿ ಇಷ್ಟು ಒಳ್ಳೆಯ ಇಳುವರಿಯನ್ನು ಪಡಿಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಈ ಸ್ವದೇಶಿ ದನ, ಮಲೆನಾಡು ಗಿಡ್ಡ ಜಾತಿಯ ದನ. ಕರೆಕ್ಟ್.
ಇದರ ಒಂದು ಹನಿ ಗೋಮೂತ್ರ ಆಗ್ಲಿ, 1 kg ಅಷ್ಟು ಗೊಬ್ಬರ ಆಗ್ಲಿ ನಾವು ವೇಸ್ಟ್ ಮಾಡುವುದಿಲ್ಲ. ಇದರಲ್ಲಿ ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಗೊಬ್ಬರದ ಮೇಲೆ ಸೂರ್ಯನ ಬಿಸಿಲು ಬೀಳಬಾರದು. ಇದು ಬಹಳ ಮುಖ್ಯ. ಯಾವಾಗ ಗೊಬ್ಬರದ ಮೇಲೆ ಸೂರ್ಯನ ಬಿಸಿಲು ಬೀಳ್ತದೆ, ಅದು ಗೊಬ್ಬರವಾಗಿರುವುದಿಲ್ಲ, ಅದೊಂದು ವಿಷ ವಸ್ತು ಆಗಿರ್ತದೆ. ನೋಡಿ, ಅದಕ್ಕೆ ಗೊಬ್ಬರದ ಮೇಲೆ ಸೂರ್ಯನ ಬಿಸಿಲು ಬೀಳಬಾರದು ಅಂತ ಹೇಳಿ ನೋಡಿ, ಇಲ್ಲಿ ಗೋಬರ್ ಗ್ಯಾಸ್ ಇದೆ. ಗೋಬರ್ ಗ್ಯಾಸ್ ಇಲ್ಲಿ ಮರಗಳಿದೆ. ಮರಗಳಿರುವುದರಿಂದ ಎಲ್ಲಿಯಾದ್ರೂ ಸ್ವಲ್ಪ ಹೊತ್ತು ಮಾತ್ರ ಬಿಸಿಲು ಬರುವಂತ ಸಾಧ್ಯತೆ ಇದೆ. ಅದು ಆ ಬಿಸಿಲು ಬೀಳಬಾರದು ಅಂತ ಹೇಳಿ ನೋಡಿ, ಇಲ್ಲಿ ನಾವು ಶೇಡ್ ನೆಟ್ ಅನ್ನು ಹಾಕಿದ್ದೇವೆ. ಮಳೆ ನೀರು ಬೀಳಬಾರದು ಅಂತ ಹೇಳಿ ಮಾಡನ್ನ ಹಾಕಿದ್ದೇವೆ. ಹೌದು, ಗೊಬ್ಬರ ಗ್ಯಾಸ್ ಆಗುತ್ತೆ. ಗೋಬರ್ ಗ್ಯಾಸ್ ಬಹಳ ಚೆನ್ನಾಗಿ ಆಗ್ತದೆ. ಮನೆಗೆ ಬೇಕಾದಷ್ಟು ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ನಾವೀಗ 1 ದನ ಸಾಕುದ್ರಿಂದ ಬೇಕಾದಷ್ಟು ಆಗುದಿಲ್ಲ, 2 ದನ ಸಾಕಿದ್ರೆ ಬೇಕಾದಷ್ಟು ಆಗ್ತದೆ. ಆಮೇಲೆ ನೋಡಿ, ಗೋಮೂತ್ರ ಒಂದು ಹನಿಯೂ ವೇಸ್ಟ್ ಆಗದಾಗಿ ನೋಡಿ ಪೈಪ್ ಸಿಸ್ಟಮ್ ಮಾಡಿದ್ದೇವೆ. ಇಲ್ಲಿ ಬರ್ತಲ್ಲ, ಅಲ್ಲಿ ಬರ್ತದೆ. ಇಲ್ಲಿಂದ ಈ ಪಾಟೆಯಲ್ಲಿ ಇದಕ್ಕೆ ಸಂಗ್ರಹ ಮಾಡಿ ಆಗ್ತದೆ. ಹೌದು. ಆಮೇಲೆ ಈ ಡಬ್ಗಳಲ್ಲಿ ಸಂಗ್ರಹ ಮಾಡಿ ಇಡ್ತೇವೆ. ಈ ಡ್ರಮ್ಮಿನಲ್ಲಿರುವಂತಹ ಗೋಮೂತ್ರವನ್ನು ನಾವು ಗಿಡಗಳಿಗೆ, ಮಲ್ಲಿಗೆ ಗಿಡಕ್ಕೆ ದ್ರವ ರೂಪದ ಗೊಬ್ಬರಕ್ಕೆ ಅಲ್ಲಿ ಡಬ್ಬ ಇಟ್ಟಿದ್ದೇವೆ ನೋಡಿ, ಆ ಡಬ್ಬಕ್ಕೆ ಹಾಕ್ತೇವೆ. ಸ್ವಲ್ಪ ಪ್ರಮಾಣದಲ್ಲಿ 5 ರಿಂದ 10 ಲೀಟರ್ನಷ್ಟು ಹಾಕ್ತೇವೆ. ಸ್ನೇಹಿತರೆ, ಈ ಮಲ್ಲಿಗೆ ಗಿಡ ನೋಡಿದ ತಕ್ಷಣ ಆಗ್ಬೋದು ಈ ಮಲ್ಲಿಗೆ ಗಿಡದ ಬಗ್ಗೆ ಮಾಹಿತಿ ಕೊಡಬಹುದಲ್ಲ ಅಂತ ಹೇಳಿ ನಾನು ಇದಕ್ಕಿಂತ ಮೊದಲು ಇವ್ರದೊಂದು ದೊಡ್ಡ ವಿಡಿಯೋ ಮಾಡಿದ್ದೇನೆ. ನಮ್ಮ ತಮ್ಮನೆಲ್ಲ ಹಾಕಿದ್ದೇನೆ ನೋಡಿ, ಡೀಟೇಲ್ಸ್ ಹಾಕಿದ್ದೇನೆ ನಮ್ಮ ಚಾನಲ್ ಬ್ಯಾಕ್ ನೋಡಿ. ಮಲ್ಲಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಆ ವಿಡಿಯೋ ನೋಡ್ಲೇಬೇಕು. ಯಾಕಂದ್ರೆ ಇವರಷ್ಟು ದೊಡ್ಡ ಪ್ರಮಾಣದಲ್ಲಿ ತುಂಬಾ ವರ್ಷದಿಂದ ಮಲ್ಲಿಗೆ ಕೃಷಿ ಮಾಡುವಂತವ್ರು ಯಾರು ಇಲ್ಲ ಈ ಭಾಗದಲ್ಲಿ. ಬನ್ನಿ ಇದನ್ನು ನೋಡುವ, ನಮ್ಮ ದನವನ್ನು ನೋಡುವ. ಹಟ್ಟಿಯನ್ನು ಕೂಡ ಅತ್ಯಂತ ಸಿಂಪಲ್ ಆಗಿ ಮಾಡಿದ್ದಾರೆ, ಆದ್ರೆ ಎಲ್ಲಿ ಕಾಳಜಿ ಬೇಕು ಅಲ್ಲಿ ಮಾಡಿದ್ದಾರೆ. ಸರ್, ಒಂದು ಸೊಳ್ಳೆ ಒಳಗೆ ಹೋಗುದಾಗ ಮಾಡಿದಿರಲ್ಲ, ಸೊಳ್ಳೆ ಪರದೆ ಹಾಕಿದೆ ಅಲ್ಲ ನೋಡಿ ಸ್ನೇಹಿತರೆ, ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಹಿಂಡು ಸೊಳ್ಳೆಗಳು ಇರ್ತದೆ. ಈಗ ಸೊಳ್ಳೆ ಸಂಪೂರ್ಣ ಏನು ಒಂದು 4 ಸೊಳ್ಳೆ ಒಳಗೆ ಬರ್ಬೋದು ನಾವು ಬಾಗಿಲು ತೆಗೆಯುವಾಗ, ಬಾಗಿಲು ಹಾಕುವಾಗ. ಅಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಗೋವನ್ನು ನಾವು ದೇವರಂತೆ ಪೂಜಿಸುವಂತ ಒಂದು ಪ್ರಾಣಿ. ಯಾಕೆಂತ ಹೇಳಿದ್ರೆ ಅದು ನಮ್ಗೆ ಉಪಕಾರ ಮಾಡುದು, ನಾವು ಅದಕ್ಕೆ ಉಪಕಾರ ಮಾಡುವುದಲ್ಲ. ಇಡೀ ನಮ್ಮನ್ನು ಸಾಕುವಂತಹದ್ದು ಇವತ್ತು ಗೋವು. ಹಾಗಾಗಿ ಅದಕ್ಕೆ ಎಲ್ಲ ಬೇಕಾಗುವಂತ ಎಲ್ಲ ಸೌಲಭ್ಯಗಳು ಸಿಗ್ಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ನೋಡಿ ವೀಡ್ ಮ್ಯಾಟ್ ಹಾಕಿದ್ದೇವೆ. ನೀರಿನ ವ್ಯವಸ್ಥೆ ಇದೆ. ಹುಲ್ಲು ತಂದು ನೋಡಿ, ಹುಲ್ಲು ಅಲ್ಲಿ ಇದೆ, ಹುಲ್ಲು ತಂದು ಹಾಕಿದ್ದೇವೆ. ಹಾಗೆ ಬೇಕಾದಷ್ಟು. ಏನ್ ಹೆಸರು ಹೇಳೋದು ಕಾವೇರಿ. ಎಷ್ಟು ವರ್ಷ ಆಯ್ತು ಇದಕ್ಕೆ? ಇದಕ್ಕೀಗ 2 ಕರು ಆಯ್ತು. ಹೌದಾ? ಹೌದು. ಎಲ್ಲಿಂದ ತಂದದ್ದು ನೀವು? ಇದು ಕುಂದಾಪುರದಿಂದ ತಂದು. ಯಾಕೆಂತ ಹೇಳಿದ್ರೆ ನಾವು ಹಿಂದೆ ಎಲ್ಲ ಅದನ್ನು ಜರ್ಸಿ ಮಾಡಿ ಆಗಿದೆ. ನಾವಂದ್ರೆ ಎಲ್ಲ ಮೊದಲು ಆಧುನಿಕೀಕರಣಕ್ಕೆ ಹೋದೆವು. ಈ ವೈಜ್ಞಾನಿಕ ಅಂತೇಳಿ ಹೇಳಿಕೊಂಡು ಎಲ್ಲ ರಾಸಾಯನಿಕ ಕೃಷಿ ಇದನ್ನೆಲ್ಲ ಮಾಡಿದವರು. ಹಾಗಾಗಿ ಈಗ ನಾವು ಬೇರೆ ಕಡೆಯಿಂದ ಇದು ತರುವಂತ ಪರಿಸ್ಥಿತಿ ಬಂದಿದೆ. ಅಲ್ಲ, ಇದನ್ನೇ ಯಾಕೆ ತಂದ್ರೆ ಪುನಃ 1-2 ಜರ್ಸಿ ತಂದು ಇಡಬಹುದಲ್ಲ? ಅಲ್ಲ, ಜರ್ಸಿ ಬೇಡ ಅಂತ ಹೇಳಿ ನಾವು ಮಾರಾಟ ಮಾಡಿರುವಂತದ್ದು. ಅಂದ್ರೆ ಜರ್ಸಿಯಿಂದ ನಮ್ಗೆ ಆಹಾರ ಮಾತ್ರ ಸಿಗುದು, ಔಷಧದ ಗುಣ ಇರುವಂತಹ ಹಾಲಾಗ್ಲಿ ಗೊಬ್ಬರ ಆಗ್ಲಿ ಯಾವುದು ಸಿಗುದಿಲ್ಲ. ಇದೆಲ್ಲ ಔಷಧದ ಗುಣ ಇರುವಂತದ್ದು. ಹಾಗಾಗಿ ನಮ್ಗೆ ಈಗ ಏನು ಅಂತ ಹೇಳಿದ್ರೆ ಔಷಧ ಅಂದ್ರೆ ಸ್ವಾಭಾವಿಕ ಔಷಧ, ಅದು ಪ್ರತಿರೋಧಕ ಶಕ್ತಿ ಕೊಡುವಂತ ಔಷಧ. ಹಾಗಾಗಿ ನಾವು ಇದರ ಹಾಲನ್ನೇ ಉಪಯೋಗಿಸುದು. ಜೋರಿದಳ ಪಾಪನ ಬಹಳ ಬಹಳ ಸಾಧು. ಅಂದ್ರೆ ಯಾವ ಸಮಸ್ಯೆ ಇಲ್ಲ, ಗುರುತ ಇಲ್ಲದವರಿಗೂ ಏನು ಹಾಯ್ಲಿಕ್ಕೆ ಹೋಗುವ ಅಭ್ಯಾಸ ಇಲ್ಲ. ಅಲ್ಲ, ಎಷ್ಟು ಹಾಳು ಕೊಡ್ತಾಳೆ ಈಗ ಅಂದ್ರೆ ಗಬ್ಬ ಆಗಿದೆ. ಮೊದಲು ಬೆಳಿಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್ ಕೊಡ್ತಾ ಇತ್ತು. ಈಗ 4 ಕೊಡ್ತೇವೆ. ಬೆಳಿಗ್ಗೆ 4 ಕೊಡ್ತೇವೆ, ಸಂಜೆ 4 ಕೊಡ್ತೇವೆ. ನಿಮ್ಗೆ ಸಾಕಾಗ್ತದೆ? ನಮ್ಗೆ ಸಾಕಾಗ್ತದೆ. ಅವಳದು ಇದು ಕರವಲ್ಲ, ಅದು ಅವಳದ್ದು ಕರು ಬಹಳ ಚಂದ ಇದೆ. ಅದಕ್ಕೆ ಹೆಸರು ಇಡ್ಲಿಲ್ಲ ನಾವು. ಅದಕ್ಕೆ ಆ ವೆರೈಟಿ ಇದೆ ಅಲ್ಲ, ಅದು ಕಪಿಲೆ ಅಂತ ಹೇಳಿ. ಹೌದು. ಈಗ ಬಾರಿ ಚರ್ಚೆ ಆಗ್ತಿದೆ. ಅಂದ್ರೆ ಕಪಿಲೆ ದನ ಮಾತ್ರ ಕಪಿಲೆ ಕರು ಹಿಡ್ತದೆ ಅಂತ ಹೇಳಿ. ಅದು ಒಂದು ರೀತಿಯಲ್ಲಿ ಸುಳ್ಳು. ಯಾಕಂತ ಹೇಳಿದ್ರೆ ಯಾವುದೇ ಮಲೆನಾಡು ಗಿಡ್ಡವು ಯಾವುದೇ ರೀತಿಯ ದನವನ್ನು ಕರುವನ್ನು ಇಡಬಹುದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಪಿಲೆ ಬಂದಿದೆ. ಹೌದು, ಇದು ಚೂರು ಸಹ ಕಪಿಲೆ ಬಣ್ಣ ಇಲ್ಲ. ಕಪ್ಪು ಕಾಳಿ, ಪೂರ್ತಿ ಕಪ್ಪು ನೋಡಿ, ಸ್ವಲ್ಪ ಸಹ ಇದಿಲ್ಲ. ಕರೆಕ್ಟ್ ಫುಲ್ ಕಾಳಿ. ಇವಳು ಕಪಿಲೆ ನೋಡಿ ಸ್ನೇಹಿತರೆ. ಇದರ ಮೂಗು ನೋಡಿ, ಮೂಗಿನ ಕಲರ್ ನೋಡಿ, ಅದೇ ರೀತಿ ರೆಪ್ಪೆ ಸೈಡ್ ನ ಕಲರ್ ನೋಡಿ, ಕಾಲಿನ ಗೊರಸು ಎಲ್ಲವೂ ಕಪಿಲೆ ರೀತಿಯಲ್ಲಿ ಇದೆ. ಭುಜ ನೋಡಿ, ಭುಜದಲ್ಲಿ ಇದು ಭುಜ ಎಷ್ಟು ಚೆನ್ನಾಗಿದೆ. ಆಗಿರುವಂತ ದನದ ಕರು ಕೂಡ ಕಪಿಲೆ ಆಗ್ತದೆ ಅನ್ನುವಂಥದ್ದಕ್ಕೆ ಒಂದು ವಿಚಾರ ಇದಲ್ವಾ? ಖಂಡಿತ. ಕೃಷಿಯಷ್ಟು ಲಾಭದಾಯಕವಾದಂತಹ ಉದ್ಯೋಗ ಬೇರೆ ಯಾವುದು ಇಲ್ಲ. ಯಾರು ಒಟ್ಟಾರೆ ಕೃಷಿ ಮಾಡ್ತಾರೆ ನೋಡಿ, ಅವರಿಗೆ ಕೃಷಿಯಷ್ಟು ನಷ್ಟವಾದದ್ದು ಬೇರೆ ಯಾವುದು ಇಲ್ಲ. ಅವರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಕೃಷಿಯಷ್ಟು ನಷ್ಟ ಯಾವುದು, ಕೃಷಿಯಲ್ಲಿ ನಷ್ಟ ಕಷ್ಟ ಇದನ್ನೇ ಹೇಳ್ತಾ ಹೋಗ್ತಾರೆ. ಅವರಿಗೆ ಯಾಕೆ ಕೃಷಿ ನಷ್ಟ ಹೇಳುವಂತಹದ್ದನ್ನು ಅವರು ತಿಳ್ಕೊಳ್ಳಿಕ್ಕೆ ಹೋಗುದಿಲ್ಲ. ನಾನು ಹೇಳುದು ಏನು ಅಂತ ಹೇಳಿದ್ರೆ, ಕೃಷಿಯನ್ನು ಸಾವಯವದಲ್ಲಿ ಮಾಡಬೇಕು, ಆದ್ರೆ ವೈಜ್ಞಾನಿಕವಾಗಿ ಮಾಡಬೇಕು. ವೈಜ್ಞಾನಿಕ ಅಂತ ಹೇಳಿದ್ರೆ ಏನು ಗಿಡಗಳಿಗೆ ಬೇಕು ಅದನ್ನು ನಾವು ಪೂರೈಕೆ ಮಾಡಬೇಕು. ಸುಮ್ಮನೆ ನಾವು ಸಾವಯವ ಹೇಳಿಕೊಂಡು ಏನೇನೋ ಅದು ತನ್ನಷ್ಟಕ್ಕೆ ಅದನ್ನು ನಾವು ಹಾಗೆ ಬಿಟ್ರೆ ಅದರಿಂದ ನಮ್ಗೆ ಲಾಭ ಆಗದೇ ಇರ್ಬೋದು. ಹಾಗಾಗಿ ಆ ಪದ್ಧತಿ ಏನು ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಸಾವಯವ ಕೃಷಿಯನ್ನು ಮಾಡಿದ್ರೆ ನಮ್ಗೆ ಕೃಷಿಯಷ್ಟು ಲಾಭ ಇರುವಂತ ಉದ್ಯೋಗ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೆ ನಾವು ಇವತ್ತು ರಾಸಾಯನಿಕಗಳ ಬಗ್ಗೆ ಪ್ರಚಾರ ತುಂಬಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ರಾಸಾಯನಿಕವನ್ನು ನಾವು ಉಪಯೋಗಿಸಬಾರ್ದು. ನಾನು ಎಲ್ಲ ಕಡೆಗಳಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ, ಧರ್ಮಕ್ಕೆ ಕೊಟ್ರೆ ಸಹ ರಾಸಾಯನಿಕವನ್ನು ಹಾಕಬೇಡಿ ಅಂತ ಹೇಳಿ ಹೇಳುವಂತ. ಯಾಕೆಂತ ಹೇಳಿದ್ರೆ
ಅದರಲ್ಲಿ 2-3 ವರ್ಷಗಳವರೆಗೆ ನೀವು ಯಶಸ್ವಿಯಾಗಿ ಕೃಷಿಯನ್ನು ಮಾಡಬಹುದು. ಆನಂತರ ನಿಮಗೆ ನಷ್ಟದ ಕೃಷಿ ಆಗ್ತದೆ, ಇಳುವರಿ ಇಲ್ಲದ ಕೃಷಿ ಆಗ್ತದೆ, ರೋಗದಿಂದ ತುಂಬಿರುವಂತಹ ಕೃಷಿ ಆಗ್ತದೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಮುಂದುವರಿಯಿರಿ. ಮತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ 100ರಲ್ಲಿ 99 ಜನ ತಪ್ಪು ಹೇಳುವವರು ಇರುವುದು ಇವತ್ತು ಕೃಷಿಯಲ್ಲಿ. ಹಾಗಾಗಿ ಸರಿ ಹೇಳುವವರು ಸಿಗುವುದು ನಿಮಗೆ ಬಹಳ ಅಪರೂಪ. ಹಾಗಾಗಿ ಸರಿಯಾದದ್ದನ್ನು ಹೇಳುವವರು ಅಂತೇಳಿ ಹೇಳುವಂತಹದ್ದನ್ನು ಖಚಿತ ಮಾಡಿಕೊಳ್ಳಿ. ಯಾಕೆಂತೇಳಿ ಹೇಳಿದ್ರೆ ಅವರ ತೋಟ ನೋಡಿ, ಅವರು ರಾಸಾಯನಿಕವನ್ನು ಬಳಸ್ತಾರ ನೋಡಿ, ಅವರ ಏನೆಲ್ಲ ವೈಜ್ಞಾನಿಕ ಅಂಶಗಳನ್ನು ಬಳಸ್ತಾರೆ ನೋಡಿ, ಆಮೇಲೆ ಅಧ್ಯಯನ ಮಾಡಿ. ಆದ್ರೆ ಅಧ್ಯಯನ ಮಾಡಿದ ಕೂಡಲೇ ಅದನ್ನು ಕೃಷಿಯಲ್ಲಿ ಅಳವಡಿಸ್ಲಿಕ್ಕೆ ಹೋಗ್ಬೇಕು. ಅನುಭವ ಇರುವವರ ಹತ್ರ ಅದನ್ನು ಚರ್ಚಿಸಿ. ಅಂದ್ರೆ ನಾನು ಹೇಳಿದೆಲ್ಲ 100ರಲ್ಲಿ 99 ಮಂದಿ ತಪ್ಪು ಹೇಳುವವರು, ಸರಿ ಹೇಳುವವರು ಒಬ್ರು. ಯಾರು ನಿಮ್ಗೆ ಸರಿ ಹೇಳ್ಬೋದು ಅಂತ ನಿಮ್ಗೆ ಅನಿಸ್ತದೆ ಅವರ ಹತ್ರ ವಿಚಾರ ವಿನಿಮಯಗಳನ್ನು ಮಾಡಿ ಪ್ರಾರಂಭ ಮಾಡಿ. ನಿಮಗೆ ಬಹಳ ಒಂದು ಉತ್ತಮವಾದಂತಹ ಒಂದು ಭವಿಷ್ಯವನ್ನು ನೀವು ಕೃಷಿಯಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇದೆ.